ಹೆಲೋ ಆಲ್, ವೆಲ್ಕಮ್ ಟು ದೀನರ್ ಡೈರೀಸ್. ನಾನು ನವ್ಯ. ಸೊ ನೀವು ಎಲ್ಲರೂ ನಂದು ಬಾಲಿ ಔಟ್ಫಿಟ್ಸ್ ಏನಿದೆ ಅದರ ಲಿಂಕ್ಸ್ ಕೇಳ್ತಾ ಇದ್ರಿ. ಬಟ್ 10 ಡ್ರೆಸ್ ಇರೋದ್ರಿಂದ ನನಗೆ ಯಾವ್ದು ಲಿಂಕ್ ಹಾಕಬೇಕಂತ ಗೊತ್ತಾಗಲಿಲ್ಲ. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾವು ಫಸ್ಟ್ ಡೇ ಹೋದಾಗ ನಮ್ಮದು ತುಂಬ ಪ್ಯಾಕ್ಡ್ ಸ್ಕೆಡ್ಯೂಲ್ ಇತ್ತು. 1 ಡೇ 3 ಪ್ಲೇಸಸ್ ಕವರ್ ಮಾಡಬೇಕು ಅಂತ ಇದ್ವಿ. ಸೊ ಹಾಗಾಗಿ ಆ ಪ್ಲೇಸಸ್ ತಕ್ಕನಾಗೆ ನಾನು ಬಟ್ಟೆ ತಗೊಂಡಿದ್ದೆ, ಅಂದರೆ ಔಟ್ಫಿಟ್ ಡಿಸೈಡ್ ಮಾಡಿದ್ದೆ. ಇದು ಫಸ್ಟ್ ಡೇ ಬಂದುಬಿಟ್ಟು ನಾನು ವೈಟ್ ಕೌಲ್ ಟಾಪ್ ಮತ್ತು ಡ್ರೇಪ್ಡ್ ಸ್ಕರ್ಟ್ ಹಾಕಿದ್ದೆ. ಸ್ಕರ್ಟ್ ಬಂದುಬಿಟ್ಟು ನನ್ನ ಮೆಹಂದಿ ಔಟ್ಫಿಟ್ ಅದು. ಆ್ಯಕ್ಚುಲಿ ಆ ಸ್ಕರ್ಟ್ ನಂಗೆ ತುಂಬ ಇಷ್ಟ ಆಯಿತು. ಮತ್ತು ನಮ್ಮ ಮೆಹಂದಿ ಔಟ್ಫಿಟ್ಸ್ ನೆಕ್ಸ್ಟ್ ಒಕೇಶನಿಗೆ ಹಾಕಬೇಕು. ಸೊ ನಾನು ಈ ಥರ ಡಿಸೈನ್ ಮಾಡೋಣ ಅಂತ ಹೇಳಿ ಡ್ರೇಪ್ಡ್ ಸ್ಕರ್ಟ್ಗೆ ಒಂದು ಕೌಲ್ ಟಾಪ್ ತೊಗೊಂಡಿದ್ದೆ. ಟಾಪ್ ಬಂದು ಅಜಿಯೋಯಿಂದ ತೊಗೊಂಡಿದ್ದೆ 224 ರುಪೀಸಿಗೆ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಪರ್ಫೆಕ್ಟಾಗಿ ಸೂಟ್ ಆಗ್ತಾಯಿತ್ತು. ಡೇ ನಾನು ಒಂದು ಪಿಂಕ್ ಡ್ರೆಸ್ ಹಾಕಿದ್ದೆ ಆ್ಯಂಡ್ ಇಟ್ ಈಸ್ ಅ ವೆಸ್ಟರ್ನ್ ಡ್ರೆಸ್. ಸ್ಲಿಟ್ ಇದೆ, ಈ ಅಪ್ಸರಾ ಡ್ರೆಸ್ಸಸ್ ಬರುತ್ತಲ್ಲ ಆ ಥರ. ನಂಗೆ ತುಂಬ ಇಷ್ಟ ಆಯಿತು. ಸೊ ಅದು ಬಂದು ನಾನು ನ್ಯೂಮಿ ಏಷ್ಯಾ ಅಂತ ಒಂದು ಆ್ಯಪ್ ಇದೆ, ಸೊ ಅದರಲ್ಲಿ ಬೈ ಮಾಡಿದ್ದು. ನಾನು ಬೈ ಮಾಡಿದಾಗ ಅದು 1040 ಇತ್ತು. ಆ್ಯಂಡ್ ಅದು ಸ್ವಲ್ಪ ತೆಳು ಇದೆ ಬಟ್ಟೆ, ಬಟ್ ಎಷ್ಟು ಪರ್ಫೆಕ್ಟಾಗಿ ಬಾಡಿ ಹಗಿಂಗ್ ಇದೆ ಅಂದರೆ ಯು ವಿಲ್ ಜಸ್ಟ್ ಲವ್ ಯೋರ್ ಬಾಡಿ ಆ ಡ್ರೆಸ್ಸಲ್ಲಿ. ಸೊ ಎಸ್, ಅದು ಬಂದುಬಿಟ್ಟು ನಾನು ತುಂಬ ಪ್ಲೇಸಸ್ ಹಾಕಿದ್ದೆ. ಅದು ತುಂಬ ಚೆನ್ನಾಗಿ ಕೂಡ ಕಾಣ್ತಾ ಇತ್ತು. ಆ್ಯಂಡ್ ಥರ್ಡ್ ಡೇ ನಾವು ಬಾಲಿ ಸ್ವಿಂಗ್ ಈವೆಂಟ್ ಇತ್ತು. ಸೊ ಹಾಗಾಗಿ ನಾನು ಅದರ ತಕ್ಕಂತೆ ಒಂದು ಫ್ಲೋಯಿ ಡ್ರೆಸ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಈ ಡ್ರೆಸ್ ನನ್ನ ಹತ್ರ ಆಲ್ರೆಡಿ ಇತ್ತು. ಇದು ಬಂದುಬಿಟ್ಟು ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ, ಒಂದು ವೈನ್ ಕಲರ್ದು ಸ್ಲಿಟ್ ಗೌನ್ ಅಂತ. ಅದು ತುಂಬ ಚೆನ್ನಾಗಿತ್ತು. ಮೀಶೋ ಎಲ್ಲರೂ ಕ್ವಾಲಿಟಿ ಅಷ್ಟು ಓಕೆ ಹೇಳ್ತಾರೆ, ಬಟ್ ನಾನು ಆರ್ಡರ್ ಮಾಡಿರೋದೆಲ್ಲ ಅಷ್ಟು ಚೆನ್ನಾಗೇ ಬಂದಿದೆ. ಸೊ ಇದು ಬಂದುಬಿಟ್ಟು 267 ಇತ್ತು. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ನಮ್ಮ ಅಮೌಂಟಿಗೆ ಇಟ್ ವಾಸ್ ವೆರಿ ವೆರಿ ನೈಸ್. ಆ್ಯಂಡ್ ಅದಾದಮೇಲೆ ಬಾಲಿ ಸ್ವಿಂಗ್ ಔಟ್ಫಿಟ್ ಬಂದುಬಿಟ್ಟು ಅದು ರೆಂಟಲ್ ಔಟ್ಫಿಟ್. ಅದು ನಮಗೆ 2000 ಚಾರ್ಜ್ ಮಾಡಿದರು ಪರ್. ಆ ಡ್ರೆಸ್ ಎಲ್ಲ ಅರ್ಧೋಗಿತ್ತು, ಬಟ್ ಅಷ್ಟು ಮೇಂಟೈನ್ಡ್ ಇರಲಿಲ್ಲ. ಬಟ್ ಸ್ಟಿಲ್ ಆ ಫೋಟೋಸಲ್ಲೆಲ್ಲ ಅಷ್ಟು ಕಾಣಲ್ಲ. ಇಟ್ ವಾಸ್ ಅ ಸ್ಯಾಟಿನ್ ಡ್ರೆಸ್. ಸೊ ಅದಾಯಿತು. ಫೋರ್ತ್ ಡೇ ನಾವು ನೂಸಾ ಪೆನೆಡಾಗೆ ನಾನು ಒಂದು ಬ್ಲ್ಯಾಕ್ ಕಲರ್ ಬಾಡಿಕಾನ್ ಹಾಕಿದ್ದೆ. ಅದು ಪೂರಾ ಬಾಡಿಕಾನ್ ಇರಲಿಲ್ಲ. ಅಟ್ ದಿ ಎಂಡ್ ಇಟ್ ವಾಸ್ ಸ್ಟ್ರೇಟ್ ಕಟ್. ಸೊ ಹಾಗಾಗಿ ಇಟ್ ವಾಸ್ ಲುಕಿಂಗ್ ಬ್ಯೂಟಿಫುಲ್. ನಾನು ಅದು ಜೂಡಿಯೋದಲ್ಲಿ ಬೈ ಮಾಡಿದ್ದು. ಐ ಥಿಂಕ್ ಇಟ್ ವಾಸ್ 1000 ರುಪೀಸ್. ಆ ಕಲೆಕ್ಷನ್ ಇವಾಗ ಇದೆಯಾ ಮತ್ತು ಇಲ್ಲ ಖಾಲಿ ಆಗಿದೆಯಾ ಐ ಡೋಂಟ್ ನೋ, ಬಟ್ ಸ್ಟಿಲ್ ಅದು ತುಂಬ ಚೆನ್ನಾಗಿತ್ತು. ಅದ್ರ ಮೇಲೆ ವೆಲ್ವೆಟ್ ಎಂಬ್ರಾಯ್ಡ್ರೀಸ್ ಇತ್ತು ಆ್ಯಂಡ್ ಇಟ್ ವಾಸ್ ವೆರಿ ಪರ್ಫೆಕ್ಟ್ ಫಾರ್ ದ ಡೇ. ಅದಾದಮೇಲೆ ನಾನು ನೆಕ್ಸ್ಟ್ ಡೇ ಬಂದು ಸ್ಯಾರಿ ಹಾಕಿದ್ದೆ. ಕೆಲೆಂಕಿನ್ ಬೀಚ್ಗೆ ನಾನು ಅದೇ ಥರ ಔಟ್ಫಿಟ್ ಬೇಕು ಅಂತ ಹೇಳಿ ಒಂದು ಜೀನ್ಸ್ ಜೊತೆ ಬ್ಲೌಸ್ನ ಪೇರ್ ಮಾಡಿ ಕೆಳಗಡೆ ಟ್ರೆಕ್ ಮಾಡ್ಕೊಂಡು ಹೋಗಿ ಸ್ಯಾರಿ ಹಾಕ್ಕೊಂಡೆ. ಸ್ಯಾರಿ ಬಂದುಬಿಟ್ಟು ನಾನು ಅಮೆಝಾನಲ್ಲಿ ಬೈ ಮಾಡಿದ್ದು. ಇಟ್ ವಾಸ್ 423 ಸಮಥಿಂಗ್. ಇಟ್ ವಾಸ್ ವೆರಿ ಪರ್ಫೆಕ್ಟ್. ಅಲ್ಲಿ ನೀರು, ಅಲ್ಲಿನ ವೈಬಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾಯಿತ್ತು. ಆ್ಯಂಡ್ ಅದಾದಮೇಲೆ ದಿ ನೆಕ್ಸ್ಟ್ ಡೇ ನಾವು ರೆಪ್ಟೈಲ್ ಪಾರ್ಕ್, ಬರ್ಡ್ ಪಾರ್ಕ್ ಹೋಗಿದ್ವಿ. ಸೊ ಆ ಪ್ಲೇಸಿಗೆ ನಾನು ಶಾರ್ಟ್ಸ್ ಮತ್ತು ಒಂದು ಕ್ರಾಪ್ ಟಾಪ್ ಹಾಕಿದ್ದೆ. ಇದು ಆಫ್ ಶೋಲ್ಡರ್ ಟಾಪ್. ಇಟ್ ವಾಸ್ ಇನ್ ಕ್ರೀಮ್ ಕಲರ್ ಸ್ವಲ್ಪ. ಆ ಕಾಸ್ಟ್ ಬಂದುಬಿಟ್ಟು ಸಮ್ವೇರ್ 599 ಹಾಗಿತ್ತು. ಅದನ್ನು ಕೂಡ ನಾನು ಜೂಡಿಯೋದಲ್ಲಿ ಬೈ ಮಾಡಿದ್ದು. ಇವನ್ ದ್ಯಾಟ್ ವಾಸ್ ವೆರಿ 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 ಬ್ಯೂಟಿಫುಲ್. ತುಂಬ ಚೆನ್ನಾಗಿ ಬ್ಲೆಂಡ್ ಆಗ್ತಾಯಿತ್ತು ಅಲ್ಲಿರೋ ಸಿಚುವೇಶನ್ಸ್ಗೆ. ಸೊ ಅದಾದಮೇಲೆ ನಾನು ಹಾಕ್ಕೊಂಡಿದ್ದು ಬಂದುಬಿಟ್ಟು ವಾಟರ್ ಫಾಲ್ಸಿಗೆ. ಅದು ಆ್ಯಕ್ಚುಲಿ ಒಂದು ಜುಗಾಡಿದೆ. ಏನಂದರೆ ಅದು ನನ್ನ ಸ್ಕರ್ಟ್. ನಾನು ಕಾಲೇಜಲ್ಲಿ ಇರಬೇಕಾದ್ರೆ ಈ ಫ್ಯಾಷನ್ ಶೋ ಮಾಡಬೇಕಾದ್ರೆ ನನಗೆ ಓಂಬ್ರೆ ಡ್ರೆಸ್ ಬೇಕಿತ್ತು, ಲೈಟ್ ಬ್ಲೂ ಟು ಡಾರ್ಕ್ ಬ್ಲೂ. ಸೊ ನಾನೊಂದು ಸ್ಕರ್ಟ್ ಹೊಲಿಸ್ಕೊಂಡಿದ್ದೆ. ಅದೇ ಸ್ಕರ್ಟ್ನ ನಾನು ಡ್ರೆಸ್ ಥರ ವೇರ್ ಮಾಡಿದ್ದೆ. ಇಟ್ ವಾಸ್ ಲೈಕ್ ಅ ಲಾಂಗ್ ಡ್ರೆಸ್ ಥರ. ಬಟ್ ಅಲ್ಲಿ ಹೋದ್ಮೇಲೆ ಫೋಟೋಶೂಟ್ಸ್ ಎಲ್ಲ ನೋಡಬೇಕಾದ್ರೆ ಅಲ್ಲಿರೋರು ಈ ಬಿಕಿನೀಸ್ ಹಾಕ್ಕೊಂಡು, ಇಲ್ಲಾಂದರೆ ಸ್ವಲ್ಪ ಶಾರ್ಟ್ ಡ್ರೆಸ್ ಹಾಕ್ಕೊಂಡು ಫೋಟೋಸ್ ಕ್ಲಿಕ್ ಮಾಡ್ಕೊಳ್ತಾ ಇದ್ರು. ಬಿಕಾಸ್ ಅಲ್ಲಿರೋ ಪೋಸಸ್ಸಿಗೆ ಲೆಗ್ಸ್ ಕಾಣಿಸಿದ್ರೆ ದ ಫೋಟೋಸ್ ವಿಲ್ ಲುಕ್ ಗುಡ್, ಸ್ವಲ್ಪ ಚೆನ್ನಾಗಿ ಕಾಣೋದು. ಸೊ ಹಾಗಾಗಿ ನಾನೇನು ಮಾಡಿದೆ ಅಂದರೆ ನಂದು ಲಾಂಗ್ ಡ್ರೆಸ್ ಏನಿದೆ ಅದನ್ನು ನಾನು ಟೈ ಮಾಡಿದೆ ಮಧ್ಯದಲ್ಲಿ. ಐ ಜಸ್ಟ್ ಟೈಡ್ ಇಟ್. ಇಟ್ ಬಿಕೇಮ್ ಅ ಶಾರ್ಟ್ ಡ್ರೆಸ್ ಆ್ಯಂಡ್ ಇಟ್ ಲುಕ್ಡ್ ಸೋ ಪರ್ಫೆಕ್ಟ್. ಆ ಡ್ರೆಸ್ಸಿಗೆ ನಂಗೆ ಎಷ್ಟೊಂದು ಕಾಂಪ್ಲಿಮೆಂಟ್ಸ್ ಬಂತು, ಬಟ್ ಇಟ್ ವಾಸ್ ನಾಟ್ ಆ್ಯಕ್ಚುಲಿ ಅ ಡ್ರೆಸ್, ಇಟ್ ವಾಸ್ ಅ ಸ್ಕರ್ಟ್ ವಿಚ್ ಐ ರೀವೋರ್. ಸೊ ನೀವು ಕೂಡ ನಿಮ್ಮ ಡ್ರೆಸ್ಸಸ್ನ ಹೇಗೆ ರೀವೇರ್ ಮಾಡ್ಬೋದು ಅಂತ ನೋಡ್ಬೋದು ಹೀಗೇ. ನೆಕ್ಸ್ಟ್ ಡೇ ನಾನು ಒಂದು ರೆಡ್ ಕಾರ್ಡ್ ಸೆಟ್ ಹಾಕಿದ್ದೆ. ಅದು ತುಂಬ ಚೆನ್ನಾಗಿತ್ತು ಕಾರ್ಡ್ ಸೆಟ್. ಅದು ನಾನು ಸಾವನಾಯಿಂದ ಆರ್ಡರ್ ಮಾಡಿದ್ದೆ. 1412 ಇತ್ತು ನಾನು ಬೈ ಮಾಡಿದಾಗ.
ಅದು ಎಷ್ಟು ಚೆನ್ನಾಗಿತ್ತು ಅಂದರೆ, ಬಟ್ ನಂಗೆ ಅಷ್ಟು ಜಾಸ್ತಿ ಪಿಕ್ಚರ್ಸ್ ಕ್ಲಿಕ್ ಮಾಡ್ಕೊಳಕ್ಕಾಗಲಿಲ್ಲ ಬಿಕಾಸ್ ನಂದು ಅಷ್ಟು ಮೂಡ್ ಸರಿ ಇರಲಿಲ್ಲ. ಸೊ ಹಾಗಾಗಿ ಬಟ್ ಅದನ್ನು ನಾನು ಮತ್ತೆ ರೀವೇರ್ ಮಾಡಿದೆ ನನ್ನ ಪ್ರೀ ಬರ್ಡೇ ಸೆಲೆಬ್ರೇಷನ್ಸ್ಗೆ. ಸೊ ಆ ಪಿಕ್ಚರ್ಸ್ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಇಟ್ ಇಸ್ ಕಮ್ ವೆರಿ ಬ್ಯೂಟಿಫುಲ್. ಆ ಸನ್ಸೆಟ್ ಇದರಲ್ಲಿ ಆ ಕಲರ್ ಬಂದು ಅಷ್ಟು ಚೆನ್ನಾಗಿ ಕಾಣುತ್ತೆ ನನ್ನ ಮೇಲೆ. ನಾನು ಲಾಸ್ಟ್ ಡೇ ಒಂದು ಸರಾಂಗ್ ಸೆಟ್ ಹಾಕಿದ್ದೆ. ನಾನು ತುಂಬ ದಿನದಿಂದ ಅದನ್ನು ಬೈ ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ ದೆನ್ ಈಗ ಒಕೇಶನ್ ಅಲ್ಲ, ಬೇಡ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಕೊಂಡೆ. ಬಟ್ ದೆನ್ ಒನ್ ಡೇ ಓಕೆ ಏನಾಗುತ್ತೆ, ಸರಿ ಬೈ ಮಾಡೋಣ, ಆಮೇಲೆ ಬೇರೆ ಒಕೇಶನ್ಸ್ಗೆ ನಾವೇ ಒಕೇಶನ್ ಮಾಡಿ ಹಾಕ್ಕೊಳ್ಳೋಣ ಅಂತ ಹೇಳಿ ಬೈ ಮಾಡಿದೆ. ಅದು ಬಂದು ನಾನು ಅಜಿಯೋದಲ್ಲಿ ಬೈ ಮಾಡಿದ್ದು. ಐ ಪೇಡ್ 2189 ಅದಕ್ಕೆ. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಏನು ಡ್ರಾಬ್ಯಾಕ್ಸ್ ಅಂತ ಇಲ್ಲ ಡ್ರೆಸ್ಸಲ್ಲಿ. ಸ್ವಲ್ಪ ನಾವು ಫಸ್ಟ್ ಟೈಮ್ ವೇರಿಗೇನೆ ಸ್ವಲ್ಪ ಅದೊಂದು ಲಿಂಟ್ ಬಿಚ್ಕೊಳ್ಳುತ್ತಲ್ಲ ಆ ಥರ ಇತ್ತು. ಬಟ್ ದೆನ್ ಸ್ಟಿಲ್ ಓಕೆ, ನಾವೇನು ಅದನ್ನು ರೆಗ್ಯುಲರಾಗಿ ವೇರ್ ಮಾಡಲ್ಲ, ಮ್ಯಾಕ್ಸಿಮಮ್ 4 to 5 times ಅಷ್ಟೇ ವೇರ್ ಮಾಡೋಕ್ಕಾಗೋದು. ಸೊ ಇವನ್ ದ್ಯಾಟ್ ಈಸ್ ಅ ವಿನ್ ಆನ್ ವಿನ್. ಈಗ ಆಲ್ಮೋಸ್ಟ್ ನಂದೆಲ್ಲ ಡ್ರೆಸ್ಸಸ್ ಆಯಿತು ನಾನು ಎಕ್ಸ್ಪ್ಲೇನ್ ಮಾಡಿ. ಈ ಡ್ರೆಸ್ಸಸ್ ಎಲ್ಲದರದ್ದು ನಾನು ಯಾವ್ದು ಆಫ್ಲೈನ್ ಇಲ್ಲ, ಆನ್ಲೈನ್ ಡ್ರೆಸ್ಸಸ್ ಏನಿದೆ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಲಿಂಕ್ಸ್. ಪ್ಲೀಸ್ ಗೋ ಚೆಕ್ ಇಟ್ ಔಟ್. ಆ್ಯಂಡ್ ನಾನು ಇನ್ನೊಂದು ವಿಡಿಯೋ ಹಾಕಿದ್ದೀನಿ. ಇಟ್ ಈಸ್ ಅಬೌಟ್ ಥಿಂಗ್ಸ್ ದಟ್ ಕುಡ್ ಗೋ ರಾಂಗ್ ಇನ್ ಬಾಲಿ ಅಂತ. ನಿಮ್ಮ ಫ್ರೆಂಡ್ಸ್ ಇಲ್ಲಾಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಿದ್ರೆ ಪ್ಲೀಸ್ ಅದನ್ನು ಕೂಡ ಶೇರ್ ಮಾಡಿ. ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಸೊ ನನ್ನ ಜೊತೆ ಆಗಿದ್ದ ಟ್ರಮ್ಯಾಟಿಕ್ ಇನ್ಸಿಡೆಂಟ್ಸ್ ಅವ್ರ ಜೊತೆ ಆಗಬಾರ್ದು ಅಂದ್ಕೊಂಡಿದ್ರೆ ಪ್ಲೀಸ್ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. See ya.